ಏನಾಗೈತೆ ನೋಡ್ಲಿ, ಯಾಕ ಮುದುಕಿ ತಣ್ಣಗಾಗೈತಲ್ಲ. ಮತ್ತ ಅದಾಳ ಏನು ಹೋದ್ಲ ನೋಡು ಮಲ್ಲಮ್ಮ. ನನಗೆ ಯಾಕ ಹಂಗ ಅನ್ಸಾಕತೈತೆ ಶರಕ. ಮಾತಾಡ್ಸನ್ ತಡೆಯವ ಅಮ್ಮನ ಮೊದ್ಲು. ಏನಾತ ಏನ? ಎಮ್ಮ ಎಮ್ಮ ಬೇ ಮಲ್ಲಮ್ಮ ಎದ್ದಾಳ. ಇದೇನ ಲಲ್ತಕ್ಕ, ಎಷ್ಟು ಮಾತಾಡ್ಸಿದ್ರೆ ಮಾತಾಡವಲ್ಲ ಮುದುಕಿ. ನನಗೆ ಯಾಕೆ ಹೆದರಿಕೆ ಆಕತೈತಿ. ಒಂಚೂರು ಮುಟ್ಟರ ನೋಡ ಲಲ್ತಕ್ಕ. ನನಗೆ ಈ ಹೆಣ ಪಡ ಅಂದ್ರೆ ಭಾಳ ಹೆದರಿಕೆ ಆಕತೇವ. ಅದಕ್ಕೆ ನಮಗ್ರ ಏನು ಗೊತ್ತಾಕತಿಲ್ಲ, ಮುಟ್ಟು ನೋಡಿದ್ರೆ ಏನೋ ಒಟ್ಟು ಉಸಲಾಡ್ತವೆ ಇಲ್ಲ ಅನ್ನೋದು ಆಟ ನೋಡ್ಬೋದವ. ಹೆಂಗಾರ ಯಾಕೆ ಅಲ್ಲಿ ತಡಿ, ಈಕಿ ನಿನ್ನ ಮಗಳನ್ನ ಕಳ್ಸೇನಿ ಪಲ್ಲವಿನ, ಹೋಗಿ ಡಾಕ್ಟರ್ ಕರ್ಕೊಂಬಂದು ಡಾಕ್ಟರ್ ಬಂದ ಅಂದ್ರೆ ಚೆಕ್ ಮಾಡಿ ನೋಡಿ ಹೇಳ್ತಾನೆ ಏನಾಗೈತಿ ಏನಿಲ್ಲ ಅಂತಂದು. ಹೌದಲ್ಲ ಅಲ್ತಕ್ಕ, ಪುಣ್ಯ ಬರ್ಲಿ ಬಿಡೆಯವ ನಿನಗೆ. ನನ್ನ ಲಕ್ಷಣ ಇಲ್ಲಿ ನೋಡ, ನೀ ಹೇಳಿ ಕಳ್ಸಿದೆ ಬೇಷಾತ ಸುಮ್ಮಿ. ಆದ್ರೆ ಏನೋ ಗುಮ್ಮ ಅಂತ ನಾರಕತೈತಿ ನೋಡ್ಲಿ. ಏನರ ಕೊನೆಗ ಇಲಿ ಪಲಿ ಹೆಗ್ಗಣ ಏನರ ಸತ್ಕೈತೇನ? ಯೋಗ ಎಲೆ ಹೆಗ್ಗಣ ಇಲಿ ಸಾಯಿ ಅಂದಿ. ಅಮ್ಮ ನಿನ್ನ ರಾತ್ರಿಲಿದ್ದನ ಹಂಗ ನೀರ್ ಕಡೆ ಹೋಗ್ಯ ಹೊಂಟಾಳ. ಬೆಳಗ್ಗೆ ಈಗ ನಾನು ಹತ್ಲ ಬಂದಿದ್ನಲ್ಲ ಲಲ್ತಕ್ಕನ ಮನೆ ಕಡೆಗೆ, ಅವಾಗ ಏನರ ಸೀರೆಗೆ ಪರ್ಯಾಗ ಹೋಗಿಗೈತೆ ಏನ, ಅದಕ್ಕೆ ಅದು ನಾರಕತೈತಿ. ಅಯ್ಯ ಹೌದೇನ? ಬೆನ್ನೂರು ಉಚ್ಚಿದಂಗೆ ಕಾಣ್ತೈತಿಲಿ. ಆತೇನು ಮಲ್ಲಮ್ಮ ಇನ್ನೇನು ಭಾಳ ದಿನ ಉಳ್ಕೊಳಂಗಲ್ಲ. ಭಾಳ ದಿನ ಏನು ಬೆನ್ನೂರು ಉಸ್ತಂದ್ರೆ ಮುಗಿತೀನಿ ಹೋದಂಗನ ಅಮ್ಮ. ಅಯ್ಯ ಅಯ್ಯ ಪಾಪ, ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಎಲ್ಲರನ್ನ ಕಂಡೈತೆ ಅಮ್ಮ. ಆದ್ರೆ ಬಾಯಾಗ ಎರಡನೇ ನೀರು ಹಾಕಿಸ್ಕಿಲ್ದಂಗೆ ಹಂಗ ಪ್ರಾಣ ಬಿಟ್ಟತ್ ನೋಡ. ಏಯ ಏನು ಕರ್ಮ ಏನವ ಪಾಪಿ ಮುದುಕಿದು. ರೇಣಿ ರೇಣಿ ಯವ್ವ ಇದೇನವ? ನಾ ಇಲ್ಲೇ ಅಮ್ಮ ಹೋದ್ಲ ಅಂತ ಮಾಡಿದ್ದೆ. ಚಲೋ ಆತ್, ಬದುಕೈತಲ್ಲ ಅಷ್ಟ ಸಾಕು ನನಗೆ. ನನ್ನ ಗಂಡು ಬರೋ ತನಕ ಅವ್ರ ಜೀವ ಹಿಡ್ಕೊಂಡಿದ್ರ ಪಾಡ. ಮೊಮ್ಮಗನ ಮೇಲೆ ಮೊದ್ಲ ಭಾರಿ ಜೀವದಾಳಿಕಿ. ಮತ್ತು ನಾಳೆ ದೇವ್ವಾಗಿ ನನ್ನ ಕಾಡಕತ್ತಿದ್ರೆ ಏನು ಮಾಡಲಿ? ನನ್ನ ಸಾಯಂಕಾಲಕ್ಕೆ ನನ್ನ ಮೊಮ್ಮಗನ ಹತ್ರ ಇಲ್ದಂಗೆ ಮಾಡಿದ್ ನೀನು ಹಂಗೆ ಹಿಂಗೆ ಅಂತಂದು. ಆಕಿಗೇನು ಗೊತ್ತು ನಮ್ಮ ಮನೆ ಕಷ್ಟ, ದುಡಕ್ಕೆ ಹೋಗಿರ್ತಾನೆ ಅನ್ನೋದು. ನಮ್ಮ ಮತ್ತೊಂದು ಇದೇ ಟೈಮ್ನಾಗ ಹೋಗಿ ಮಗಳ ಮನ್ಯಾಗ ಕುತ್ಕೊಂಡಾಳ. ಏನು ಅವಸರ ಇದ್ದೈತೆ ಅಲ್ಲಿ ಮಗಳ ಮನ್ಯಾಗ ಹರ್ಕತ್ತೈತೆ ನನ್ನಂಗೆ. ಇಲ್ಲ ಅವ್ರು ಹೂನ್ ತಕಿದ್ರೆ ಏನಾರ ಒಟ್ಟು ಆಸರ ಆಕತ್ ನನಗನ. ಈ ಮುದಿಕ್ ನೋಡಿದ್ರೆ 3 ಹೊತ್ತನ ಮಗಳು ಬೇಕು ಅಂತಂದಂಗ ರೇಣಿ ರೇಣಿ ಅಂತ ಕರಿತಾಳ. ನಾವು ಮಾಡಾರ ಯಾರ ಕಣ್ಣ ಕಾಣಂಗಿಲ್ಲ. ಹೋಗ್ಲಿ ಬಿಡ್ಲೆ, ಮತ್ತು ವಯಸ್ಸಾದ್ಮೇಲೆ ಹಂಗ ಅವು ಮುದುಕ್ರು. ಶಾರಕ್ಕ ನಿನ್ನ ಮಗಗ ಒಂದೇಟ್ ನಮ್ಮ ಭಾಗ್ಯರ ಮನೆಗೆ ಹೋಗಿ ಆ ಅಮ್ಮನ ಕರ್ಕೊಂಬ ಅಂತಂದು ಹೇಳ, ಪುಣ್ಯ ಬರ್ತೈತೆ ನಿನಗೆ. ಅಯ್ಯ ಅಷ್ಟ ಹೌದಲ್ಲ, ಹೇಳ್ತಂತಾಗ ಅದಕ್ಕೇನಂತ. ಎಷ್ಟು ವಾಸನೆ ಹೊಡಕತೈತಿದೆ ಅಲ್ತಕ್ಕ. ಅಮ್ಮನ್ನ ಒಂಚೂರು ಹಿಂಗೆ ಹೊಳ್ಳಿಸ್ತಾನೆ, ಒಂದು ಈಟ್ ಕೈ ಹಿಡ್ಕ, ನೀನು ಏನು ಮಾಡಬೇಡ. ನಾನು ಅದು ನೋಟ ಅರಿಬಿ ಸ್ವಚ್ಛ ಮಾಡ್ತೇನೆ. ಅದಕ್ಕೆ ಈಗ ಎತ್ಕೊಂಡು ಹೋಗೋದಾಗಂಗಲ್ವ ಈಗಿನ ಅಲ್ಲಿ ತನಕನ. ಅಮ್ಮ ಜೋಲ್ ಹೊಡಿತೈತಿ, ನನ್ನ ಕೈಯಿಂದ ಎಲ್ಲಾರ ಎತ್ತು ಕುಂದ್ರಸೋದಾಕತ್ತೇನು ಅಲ್ಲಿ ಕರ್ಕೊಂಡು ಹೋದೆ ಅಂದ್ರೆ ಅದಕ್ಕೆ ಇಲ್ಲೇ ಸ್ವಚ್ಛ ಮಾಡಿಬಿಡ್ತಾನೆ. ಅಯ್ಯ ಅದಕ್ಕೆ ನಾನು ಪಾರ್ಲೆ ಹಿಡ್ಕೊಂತಾನೆ. ಅಮ್ಮನ ಹೊಳಸ್ಪ ಈ ಕಡೆ ನೀನು. ಹಲೋ ಹಲೋ ಕೊಟ್ರೆ ನಾನ್ಲಾ ನಿಮ್ಮವ್ ಮಾತಾಡೋದು. ಹಾಂ ಏನಿಲ್ಲ, ಅಲ್ಲಿ ಆಕೆ ಭಾಗ್ಯಸಣ ಹೋದಾಳಲ್ಲ ಅವ್ರ ಮನೆಗೆ ಹೋಗಿ ರೇಣಮ್ಮ ಐತ್ ನೋಡು, ಹೋಗಿ ಕರ್ಕೊಂಬರ್ಬಾ ಮನೆಗೆ ಹೋಗಿ. ಹಿಂಗೆ ಅಮ್ಮಗೇನ ಭಾಳ ಆರಾಮಿಲ್ಲ ಬರ್ಬೇಕಂತೆಮ್ಮ ಅಂತಂದು ಹೇಳಿ ಕರ್ಕೊಂಬಂದ್ಬಿಡ ಏನು. ಅಲ್ಲಿ ಬೇಯವ ನನಗೆ ಫೋನ್ ಹಚ್ಚದ, ಅಮ್ಮಗ ಫೋನ್ ಹಚ್ಚಿದ್ರೆ ಅಮ್ಮ ಸೀದಾ ಅಲ್ಲಿಗೆ ಬರ್ತದ್ಲವ. ನೀನಂತೂ ಒಣ ನಿಗೋ ಮಾಡಕ್ಕೆ ಫೋನ್ ಇಟ್ಕೊಂಡಿಯಪ್ಪ, ಹಂಗಾಗಿ ನಿನಗೆ ಫೋನ್ ಹಚ್ಚಿದೆ. ಅಮ್ಮಗಳ ಕಡೆಗೆ ಫೋನ್ ಇಲ್ಲ, ಅದಕ್ಕೆ ನೀವು ಹೋಗಿ ಕರಬ ಅಂತಂದು ಹೇಳಿದ್ದು ನಿನಗೆ. ತಗಳ ಹೋಗ್ಕನಿ, ಅದಕ್ಕೂ ಬೈಯದೇನ? ಸರಿ ತಗ ಹೋಗ್ಬಾ ಗಡನ ಏನು. ಸರಿ ಸರಿ ಬೇಡ, ಹಿಂಗನಿಲ್ಲ. ಅಮ್ಮಗ ಅರ್ಬಿ ಸ್ವಚ್ಛ ಮಾಡಾತೇನೆ, ಒಂಚೂರು ಮರ್ಸಾಗ್ಲಿ ಅಂತ. ನೀನು ಇಲ್ಲೇ ನಿಲ್ಲ. ಹೌದಾ ಚಲೋ ಆತ್ ಬಿಡು, ಮೊದ್ಲೇ ಹೇಳ್ದು. ಇಲ್ಲಾಂದ್ರೆ ಗಬಕ್ಕನ ಸರ್ದ ಬಿಡ್ತಿದ್ ನಾನು. ಬಿಡಲ್ಲ ಅಂತ ಕೈ ಪೆಟ್ಟ ಹಂಗೆ ಸೊಕಾಸ ಹೊಳಿಸ್ಬಿಡ ಅಮ್ಮನ. ಬಿಡ್ಲ ಹಂಗಾರ ಕೈ ಹಿಡ್ಕೊಳ್ಳಿ, ಮತ್ತೆ ಜೋಲಿ ಹೋದ್ಗಿದಾತ. ಸುಮ್ಮಿ ಒಂದಿಷ್ಟು ನೀರು ತಂದಾರ ಹಾಕ್ಲಿ ಬಾಯಾಗ, ಬಾಯಿ ಒಣಗೈತೇನ ಪಾಪ ಮುದುಕಿದು. ತಾಂಬರ್ತಾನೆ ತಡಿಲಲ್ತಕ್ಕ. ಇವ ಎಷ್ಟೊತ್ತು ಮಾಡ್ತಾನೆ ನೋಡಿ ಡಾಕ್ಟ್ರ್. ಗಡ ಬಂದ್ರೆ ಒಟ್ಟು ನೋಡಿ ಒಂದು ಚೂಜಿ ಪಾಜಿನಾರ ಮಾಡ್ತದ ಮುದುಕಿಗೆ. ಏನಾರ ಅವಸರ ಐತಿ ಅಂದಾಗ ಗಡ ಸಿಗಂಗಲ್ಲವ ಡಾಕ್ಟ್ರ್. ದವಾಖಾನೆ ಜನ ಇತ್ತಂದ್ರೆ ಗಡ ಬರೋದಲ್ಲಿ ಬಿಡಲ್ಲಲ್ತಕ್ಕ ಅವ. ಅಲ್ಲಿಗೆ ಕರ್ಕೊಂಡು ಹೋದ್ರೆ ಒಟ್ಟು ನೋಡ್ತಾನ ಗಡನ ಎದ್ದು ಬಂದು ಮನೆಗೆ ಬರೋದಲ್ಲ. ಹಂಗಾಗಿ ಅರ್ಧ ಮುಕ್ಕಾಲು ಪೇಷಂಟ್ ನೋಡೇ ಬಂದ್ಬಿಡ್ತಾನವ. ಏಮ್ಮ ಒಂಚೂರ ನೀರು ಕುಡಿಬೇ. ನಾ ಹಂಗೆ ಹಾಕ್ತೇನೆ. ಸಾಕ್ಬಿಡ್ಲಿ ಸುಮ್ಮಿ, ನೀರು ಸಾಕ್ಬಿಡು. ಯಾಕ ಅಮ್ಮ ಕಟ್ಬಾಯಾಗಷ್ಟು ನೀರು ಬಿಡಾಕತ್ತಾಳ. ನುಂಗೋಲ್ ಎಲ್ಲೇ ದೊಡ್ಡ ಪ್ರಾಣ ಹೋತಂತ ಕಾಣ್ತೈತವ. ಎಮ್ಮ 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 ಪಾಪ ಎಷ್ಟು ವರ್ಷ ಇತ್ತು ತೀರ ಮಕ್ಕಳು ಮೊಮ್ಮಕ್ಕಳನ್ನ ಯಾರು ನೋಡ್ದಂಗೆ ಹಂಗೆ ಹೋಗ್ಬಿಡ್ತಲ್ಲ ಇವ ಪಾಪ ಮುದುಕಿ. ಸಮಾಧಾನ ಮಾಡ್ಕೊಳ್ಳಿ ಸುಮ್ಮಿ, ಅಷ್ಟೇ ಕಳ್ತಿದಿ. ಏನ ತಾಳ್ಯಾಳ ಬಾಳ್ಯಾಳ ಅಮ್ಮ ಇಷ್ಟು ವರ್ಷ ಬದುಕ್ಯಾಳ. ಆಕೆ ಎಷ್ಟು ಆಯಸ್ಸು ಈಗಿನಾರು ಗಳಿಸ್ತೇವೇನವ ನಾವು. ನೋಡು ಎಲ್ಲರನ್ನ ಕಂಡ್ಲಕ್ಕೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಕಡೆ ಗಿರಿ ಮೊಮ್ಮಕ್ಕಳ ಸಹಿತ ಕಂಡ್ಲವ. ನೀವು ಅಂತಾಕಿಗೆ ಚಂದಾಗಿ ಕಳಿಸ್ಕೊಡ್ಬೇಕು. ಹಿಂಗೆ ಹತ್ಕಂತ ನಿಂತ್ಕೊಂಡ್ರೆ ಹೆಂಗೆ? ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನೆ, ಸಮಾಧಾನ ಮಾಡ್ಕೆ. ಏನು ಎಲ್ಲರೇನು ಇಲ್ಲೇ ಇರಕ್ಕೆ ಬಂದಿರ್ತಾರೇನು? ಏನಿಲ್ಲವ, ಹಂಗೆ 3 ದಿನದ ಸಂತಿ ಮಾಡ್ಕೊಳೋದು ಹೋಗೋದು. ಅವ್ರು ಮುಂದೆ ಹೋದ್ರೆ ನಾವು ಹಿಂದೆ ಹೋಗೋದವ. ಯಾರಿಗೇನು ಬಿಡೋದೇನು ಇದೇನಾರ ಭೂಮಿ ಮೇಲೆ ಮನುಷ್ಯ ಹುಟ್ಟಿದ ಬೆಳಕ
ಒಂದಲ್ಲ ಒಂದಿನ ಹೋಗೋದ ಈ ಜೀವ. ಮನುಷ್ಯ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಸಕಲ ಜೀವರಾಶಿಗಿನ ಇಟ್ಬಿಟ್ಟನ ಜನನ ಮರಣ ಅನ್ನೋದು ಭಗವಂತ. ನಡಿ ನಡಿ ಮುಂದಾಗ ಕಾರ್ಯ ನೋಡು. ನಿನ್ನ ಗಂಡಕ್ಕೆ ಫೋನ್ ಮಾಡು, ಮತ್ತೆ ಯಾರ್ಯಾರು ಕಳ್ಳು ಬಳ್ಳಿ ಅದಾರ ನೋಡು, ಅವ್ರಿಗೆಲ್ಲ ಫೋನ್ ಮಾಡ್ರಿ. ಆಕೆ ರೇಣಮ್ ನೋಡಿ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಇನ್ನೊಂದ್ಸಲ ಫೋನಾರ ಮಾಡ್ಲಿ ಶರಕ. ಎಲ್ಲ ಅಡ್ಕೆಂತ ನಿಂತು ನನ್ನ ಬಿಡಲ್ಲ ಅಲ್ತಕ್ಕೆ ಅವನು ಬಾಡೆ. ನಾನಾರು ಹೋಗಿ ಬರ್ಲೇನು ಒಂದು ಹೆಜ್ಜೆ? ಬೇಡ ಶರಕ, ನೀನೇನು ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ಒಬ್ಬಕ್ಕೆ ಆದ್ಲಂದ್ರೆ ಗಾವಾಗದಲ್ಲ ಆಕೆಗೆ. ಅದಕ್ಕೆ ಒಟ್ಟು ಏನೇನಾರ ಮಾಡೋ ಇರ್ತಾವಲ್ಲ ಅವು, ದೀಪ ಪಾಪ ಹಚ್ಚಿಡು ಅವನ್ನೆಲ್ಲ ಒಟ್ಟು ಎಣ್ಣೆ ಪಣ್ಣೆ ತಂದು ಕೊಡೋದು ಅದನ್ನ ಮಾಡು ಅಂತ ತಡಿಯವ. ನನಗೆ ಹೋಗಕ್ಕೆ ಗಾವಾಗದಲ್ಲ ಒಬ್ಬಕ್ಕಿಗೆ. ಅದಕ್ಕೆ ನೀ ಇದ್ರೆ ಅನುಕೂಲ ಆಕತಿ. ನಮ್ಮ ಕೊಟ್ರೆಂದ ಫೋನ್ ಬಂದು ತಡಿಯಿಲ್ಲ ಅಲ್ತಕ್ಕ, ಮಾತಾಡ್ತಾನೆ ಏನು ಹೇಳ್ತಾನೆ. ಅಲ್ಲಲ್ಲ ಕೊಟ್ರೆ ನಿನಗೆ ಹೇಳಿ ಇಟ್ಟತ್ತ ಈಗ ಫೋನ್ ಮಾಡಕತ್ತೀಯಲ್ಲ, ಹೋಗೇನಿಲ್ಲ ನೀನೇ? ಹೋಗಿದ್ನೆ ಬೇಯವ್ವ, ಅವ್ರ ಮನೆ ಕದ ಹಾಕಿತ್ತು, ಅಲ್ಲಿ ಯಾರು ಇದ್ದಿಲ್ಲ, ಅದಕ್ಕೆ ನೀ ಮತ್ತೆ ಫೋನ್ ಮಾಡಿದೆ. ಅಲ್ಲಿ ತನಕ ಬರೋದು ಲೇಟ್ ಆಕತ್ತೆ ಅಂತ ಹೇಳಿನ. ಹೌದಾ? ಎಲ್ಲಿ ಅಂತ ಹುಡುಕ್ಬೇಕಾತಪ್ಪ. ಸರಿ ತಗ, ನೀನು ಫೋನ್ ಇಡೋ, ನಾ ಎಲ್ಲ ನೋಡ್ತಾನಂತ. ಏನಂತ ಶರಕ? ಅವ್ರ ಮನೆ ಕದ ಹಾಕೈತಂತವ, ರೇಣಮ್ನೇ ಇಲ್ಲ ಅಂತ, ಆಕೆ ಭಾಗ್ಯವನೇ ಇಲ್ಲ ಅಂತ. ಕದ ಹಾಕೈತೆ ಅಂದ್ರೆ ಅವ್ರ ಎಲ್ಲಿರ್ತಾರ? ಈಗ ಎಲ್ಲಂತ ಹುಡುಕ್ತಿ ಅವ್ರನ್ನ? ಅವ್ರ ಕೈ ನೋಡಿದ್ರೆ ಫೋನ್ ಇಲ್ಲ ಏನಿಲ್ಲವ, ಹೆಂಗೆ ಅವ್ರನ್ನ ಇದು ಮಾಡೋದಂತ. ಏನು ಹೋಗಿದ್ದಾರೆ ಇವ್ರು ಹೇಳ್ದೆ ಕೇಳ್ದೆ? ಮೊಮ್ಮಗಳ ಮನೆಗೆ ಏನಾರ ಹೋಗಿದ್ರೆ ಏನು? ಏ ಹೌದಾ, ಹಿಂಗಾಗಿರ್ಬೇಕು ನೋಡೋಕೆ. ಮೊನ್ನೆ ಹಬ್ಬಕ್ಕೆ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡಿದ್ರಲ್ಲ, ಹಾಂ ಕರೆಕ್ಟ್. ಆಕೆ ಮುದುಕವನ ಮನೆಗೆ ಹೋಗಿರ್ಬೇಕು. ಸುಮ್ಮನೆ ಮುದುಕವ್ಗೆ ಒಂದು ಫೋನಾರ ಮಾಡು, ಅಲ್ಲರ ಅದಾರನ ಗೊತ್ತಾಕತಿ. ಮುದುಕವನ ನಂಬರ್ ನನ್ನ ಕಡೆಗಿಲ್ಲ ಲಲ್ತಕ. ಆಕೆ ನಂಬರು ನನ್ನ ಕಡೆಗಿಲ್ಲವ. ನಾವೇನು ಇದ್ದೂರಾಗಿರೋ ನಂಬರ್ನೂ ಇಟ್ಕೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಒಂದು ಹೆಜ್ಜೆ ಹೋಗಿ ಬಂದ್ಬಿಡ ಶರಕ, ಏನಾರ ಯಾಕಾಗಲಿ. ಮತ್ತು ಎಣ್ಣೆ ಪಣ್ಣೆ ಹೆಂಗೆ ತರಕ್ಕೆ ಹೋಗ್ಬೇಕಲ್ಲ ಅಂಗಡಿ ತನಕ. ಈ ಅಂಗಡಿ ಹೋಗೋದ ಒಟ್ಟು ಮುಂದಕ್ಕೆ ಹೋಗಿ ಹೇಳಿ ಬರೋ ಮುಂದೊಟ್ಟು ಎಣ್ಣೆ ಹಿಡ್ಕೊಂಬಂದ್ಬಿಡ. ದೀಪ ಹಚ್ಚಿಡ್ಬೇಕು, ಹಂಗೆ ಬಿಡಕ್ಕೆ ಬರಂಗಿಲ್ಲ ಅದಕ್ಕೆ. ಸರಿ ತಗ, ಹಂಗೆ ಮಾಡ್ತಾನೆ. ನೀನು ನಿನ್ನ ಗಂಡಕ್ಕೆ ಫೋನ್ ಮಾಡಿ ಮೊದ್ಲು. ಒಬ್ಬಕ್ಕೆ ಯಾವ್ದೆ ಅಂದ್ರೆ ನೀನು ಹಿಡಿಯೋದಾಗಂಗಿಲ್ಲ. ಸುಮ್ಮನೆ ಒಂದು ಚದರ ತಗೊಂಡು ಹೊತ್ತು ಸಮ್ಮಗೆ ಹಂಗೆ ಬಿಡಬಾರ್ದು. ಸರಿ ತಡಿಲ್ಲ ಅಂತ ಕತ್ತಂಬರ್ತಾನೆ. ಈಗೆಲ್ಲ ಗೌರ್ಮೆಂಟ್ನವರು ಬೇಷ್ ಮಾಡ್ಯಾರವ. ಏನಾರ ಆಗಲಿ ಒಂದು ತಟೋ ಹೆಚ್ಚು ಕಮ್ಮಿ ಆಗತ್ತಿಗಿನ ಫೋನ್ ಮಾಡಿಬಿಟ್ರೆ ಗಾಡಿಯಾಗ ಬಂದು ದವಾ ಕರ್ಕೊಂಡು ಹೋಗಿ ದವಾಖಾನೆ ಮುಟ್ಟಿಸ್ತಾರ. ನಮ್ಮ ಕಾಲದಾಗೆಲ್ಲ ಎಲ್ಲೇ ಯವ್ವ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಮನ್ಯಾಗ ಅನ್ಭವಿಸ್ಬೇಕು. ಹೆರಿಗಾಗ ಮಟ ಮನ್ಯಾಗ ಕಾಯ್ತಿದ್ರು, ಮುಂದಕ್ಕೆ ಬಿಡ್ತಿದ್ದಿಲ್ಲ ಯವ್ವ. ಈಗ ಹಂಗಿಲ್ಲ ನೋಡು, ಪಟಕ್ನ ಹಂಗೆ ಒಂದು ಫೋನ್ ಮಾಡಿದ್ರಾಗ ಬಂದ ಬಿಡ್ತಾರ. ಏನಾರ ಅಲ್ಲಿ ದೌಡ್ ಮರ ಪುಣ್ಯ ಕಟ್ಕೊಂತಾರ ಬಿಡು. ಹಂಗನ ಬೇ ಅನ್ಮಮ್ಮ, ಮತ್ತೆ ಏನು ಹಿಂದ್ಕಿದ್ದಂಗೆ ಮುಂದ್ಕಿರೋ ಅಂದೇನು? ಈಗ ಇಷ್ಟಕ್ಕೊಂದು ಸವಲತ್ತು ಮಾಡ್ಯಾರ, ಏನು ಮುಂದಕ್ಕೆ ಹೋದಂಗೆಲ್ಲ ಮತ್ತಾಟ ಮಾಡ್ತಾರೆ ಸವಲತ್ತನ್ನ. ಏನಾತ ಬಾ, ಆಕೆ ಪುಣ್ಯ ಚಲೋ ಇದ್ದಂಗೆ ಐತಿ, ಅದಕ್ಕೆ ಎಲ್ಲ ಸುದ್ದಾಗಕತ್ತೈತಿ. ಈ ಕೇಕ ಶರವು ಎಷ್ಟು ಅವಸರ ಕಟ್ಕೊಂಡು ಹೊಂಟಾಳ. ತಡಿ ಇಲ್ಲೇ ಬರಕತ್ತಾಳ, ಕೇಳಿದ್ರಾತ. ಯಾಕ ಶರಕ ಈ ನಮ್ನೆ ಬರ್ದಾಡ್ ಹೊಂಟಿಲ್ಲ, ಏನು ಕೆಲಸ ಇತ್ತು? ಅದ ಕೆಲಸ ಏನಿಲ್ಲವ, ಪಾಪ ಮಲ್ಲಮ್ಮ ತೀರ್ಕೊಂತ ಅವರ ಮಗಳು ರೇಣಮ್ಮನ ಮತ್ತೆ ಆಕೆ ಭಾಗ್ಯನ ಕರೆದು ಬಂದ್ರಾತಂದು ಹೊಂಟಿದ್ನವ. ಅಯ್ಯ ನಿಂತರ ನಿಂತ್ಗಳೇವ ನೀನು, ಏನು ನಿಮ್ಮ ಹತ್ತಿನ ಸತ್ತಾಳನ ಅನ್ನೋರ್ಗತೆ ಅವಸರ ಕಟ್ಕೊಂಡು ಓಡಾಕತ್ತಿಯಲ್ಲ. ನಮ್ಮತ್ತೇನು ಅಲ್ಲಿ ಬಿಡು ಕರೇನ, ಆದ್ರೆ ಪಾಪ ಜೀವ ಅಲ್ಲನ, ಅದಕ್ಕೆ ಹೊಂಟಿದ್ನವ. ಅಂದಂಗೆ ಆಕೆ ರೇಣಮ್ಮನ ಭಾಗ್ಯವನ್ನು ನೋಡಿದ್ರೇನು ಎಲ್ಲಾರ? ಇಲ್ಲ ತೆಗಿ, ನಾವೇನು ನೋಡಿಲ್ಲ. ನಾವು ಆಕೆ ಗುಂಡವನ ಮನೆಗೆ ಹೋಗಿದ್ವವ. ಆಕೆ ಯಾಕೆ ಹೊಟ್ಟೆ ನೋಯ್ತೈತಿ, ಒಟ್ಟು ಕರೆದು ಬಾ ಅಂದದ್ಲಂತ ಮಗಳಿದ್ರಿಗೆ. ಬಂದು ಕರೆದು ಹೋಗ್ತದ ಹುಡುಗಿ, ಅದಕ್ಕೆ ಹೋಗಿದ್ದೆ ನೋಡಿ ಬರೋಣ ಒಟ್ಟು ಮಾತಾಡ್ಸ್ಕೊಂಡ ಅಂತಂದು. ಅದೇನು ಕೂಸು ಮಿಸ್ಗೈತೆ ಏನ, ಮತ್ತು ಭಾಳ ದಿನಕ್ಕೆ ಮತ್ತೆ ಹೊಟ್ಟಿಲಾಗಳಲ್ಲ, ಹಂಗಾಗಿ ಹೆದರಿಕೆ ಆತಂತ ಆಕೆಗೆ. ನಾ ಹೇಳಿದೆ ಏನಾಗಿಲ್ಲ ಬಿಡ ಅಂತಂದು. ಆಕೆ ನನ್ನ ಮಾತೆಲ್ಲಿ ಕೇಳ್ತಾಳ, ಸುಮ್ಮನೆ ನೆಪಕ್ಕಷ್ಟ ಕರೆದಾನೆ ಅನ್ನಂಗೆ ಕರೆದ್ಲು. ಮತ್ತು ಹೆಂಗಾರ ಯಾಕಾಗ್ಲವ ದವಾಖಾನೆಗೆ ಹೋಗಿ ಬರ್ರಿ ಅಂಥೇಳಿ ಕಳಿಸಿ ಬಂದೆ ನೋಡಿ ನಾವಿಬ್ರು. ಅಲ್ಲ ಶರಕ, ರೇಣಮ್ಮ ಭಾಗ್ಯವ ಎಲ್ಲಿ ಹೋಗಿರ್ತಾರ? ಕತ್ ಸತ್ತು ಹಾಳ್ಗೋಡೆ ಅನ್ನಂಗೆ ಇದ್ದೂರಾಗ ಮಗಳು ಕೊಟ್ಟಾಳವ. ಹಂಗಾಗಿ ಮಗಳ ಮನೆಗೆ ಏನಾರ ಹೋಗಿದ್ದಾರ ಹೋಗು, ಅದ್ರಾಗ ಏನೈತಿ? ನೀನು ಊರು ತುಂಬ ಹುಡ್ಕಕ್ಕಿಂತ ಸೀದಾ ಅಲ್ಲಿ ಹೋದ್ರೆ ಸಿಗ್ಬೋದು ನೋಡವ್ರು. ಅದಕ್ಕಂದ ಅಲ್ಲಿ ಹೊಂಟಿದ್ದೆ, ನೀವು ತಡದ್ ನಿಲ್ಲಿಸ್ಕೊಂಡ್ರೆ ನೋಡು. ಹೌದೇನ? ಹೋಗಂಗಾರ. ಹನುಮಮ್ಮ ಬರ್ತೀನಿ ಬೇ. ಮತ್ತೆ ಮಲ್ಲಮ್ಮನ ಹೋಗಿ ಒಟ್ಟು ಮಾತಾಡ್ಸ್ಕೊಂಡ್ರೆ ಬಂದ್ರಕತಿ. ಮಾತಾಡ್ಸ್ಕೊಂಡಂತ ನೋಡಿ ನಾನು, ಪಾಪ ಸತ್ತ ಹೋಗಳಕ್ಕೆ, ಆಕೆ ನೀನು ಮಾತಾಡ್ಸೋದೈತಿ. ಒಟ್ಟು ನೋಡ್ಕೊಂಡ್ರೆ ಬಂದ್ರತ್ ಬಾ ಹೋಗೋಣ. ಹೋಗ್ಲಿಡ, ಅನ್ನೇನು ನೋಡೋಕೆ ಹೋಗಿದ್ದಿ ಸತ್ತದ್ದನ್ನು? ನಾನಂತೂ ಹೋಗೋದಲ್ಲವ, ನಾನು ಸತ್ತರ ಮನೆಯಾಗ ಒಳಗ ಪಳಗ ಹೋಗೋದಿಲ್ಲ. ನಾನು ಯಾವಾಗ ಹೋಗಿಲ್ಲ. ನಾನು ಏನೇ ಇದ್ರು ಹೊರಗೆ ನಿಂತ್ಕೊಂಡು ದೂರಕ್ಕೆ ನೋಡಿ ಸುಮ್ಮ ಬಂದುಬಿಡ್ತೇನೆ. ನಾನು ಹಂಗೇನಿಲ್ಲ ಬಿಡು, ಹೋಗಿ ನೋಡ್ತೇನೆ, ಅದೇನಿಲ್ಲ. ಮತ್ತು ಆಮೇಲೆ ಆದ್ರೆ ಸುಮ್ಮನೆ ಹೂವು ಪವ್ವ ಕಾಯಿ ಎಲ್ಲ ಒಯ್ಬೇಕಾಕತ್ತೆ. ಈಗ ಆದ್ರೆ ಹಂಗೆ ಬರೀ ಕೈಲಿ ಹೋಗಿ ಪಾಪ ಜೀವ ಹೋಗೈತಿ ಅನ್ನೋತಿಗಿನ ಬಂದಾಳ ನೋಡಿ ಖುಷಿ ಅನ್ನಂಗೆ ಆಕತ್ತೆ. ಅದಕ್ಕೆ ಹೋಗಿ ಒಟ್ಟು ನೋಡ್ಕೊಂಡು ಬಂದ್ರೆ ಆತಂತ ಹೊಂಟಿದ್ನವ. ನೀ ಹೊಕ್ಕಿ ಬಿಡವ, ನೀ ಹೋಗಿ ಏನು ಮಾಡ್ತಿ ಹೇಳು? ಚಾ ಚುಮರಿ ಆಕತಿ, ಒಟ್ಟು ಉಪ್ಪಿಟ್ಟು ಪಪ್ಪಿಟ್ಟು ಮಾಡ್ತಾರ, ಹಂಗಾಗಿ ಹೊಕ್ಕಿ ನೀನು. ನನಗೆ ಸತ್ತರ ಮನೆಯಾಗಿನ ತಿನ್ನೋದು ರೂಢಿ ಇಲ್ಲವ. ನೀವು ಹೋಗ್ಬೇಕಾರೆ ನಾನೇನು ಬರೋದಿಲ್ಲ. ಅಯ್ಯ ನೀನೇನು ಬೇ ಹೆಂಗೆ ಮಾತಾಡ್ತಿದ್ದಿ?
ನಾನೇನಾದ್ರು ಒಂದಿಟ್ಟು ಚಾ ಚುಮಾರಿ ಸಂಬಂಧ ಸತ್ತರ ಮನೆಗೆಲ್ಲ ಹೋಗಿ ಉಣ್ತಾನೆ ನನ್ನಂಗೆ ಏನೋ ಹೋಗಿರ್ತೇವೆ ಪಾಪ ಹಂಗೆ ಬಿಟ್ಟು ಬಂದೆ ಅಂದ್ರೆ ಅವ್ರಿಗೆ ಮನಸ್ಸು ನೋವು ಆಕತಿ ಅಂತಂದು ಏನೋ ಎರಡು ಗುಟ ಚಾ ಕುಡ್ದಿರ್ತೇವೆ ಅದು ಸತ್ತರ ಮನೆಯ ಚಾ ಏನು ಹಾಲು ಹಾಕಿರಲ್ಲ ಪಾಲು ಹಾಕಿರಲ್ಲ ನೀನು ಉಪ್ಪಿಟ್ಟು ಬೇಸಿರ್ತೈತಿ ಬೇರೆದಾರು ಮಾಡಿರ್ತಾರ ಅಂದು ಅದು ಪಾಡಿರ್ತೈತಿ ಅಂತ ತಿಂದಿರ್ತೇವೆ ನೀನು ಅದನ್ನ ದೊಡ್ಡದು ಮಾಡ್ತಿ ಬಿಡವ